ಗ್ರೀಸ್ಮಿ ಏನ್ ಮಾಡ್ತಿದ್ಯಾ? ಅದು ಪೂಜೆಗೆ ಲೇಟ್ ಆಯ್ತಲ್ವಾ, ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಿದ್ದೆ. ಸಂದಕ್ಕೆ ರೆಡಿ ಆಗಿದ್ಯಾ? ನಾನು ನಿಂಗೆ ಸರ್ಪ್ರೈಸ್ ಮಾಡಮ್ಮ ಅಂತ ಒಂದು ಗಿಫ್ಟ್ ತಗೊಬಂದಿದ್ದೀನಿ. ತಿರಿಕ ನೋಡು, ತಿರಿಕ. ಗಿಫ್ಟಾ? ಏನ್ ಗಿಫ್ಟು? ಇಲ್ಲ ನೋಡು, ಹೂವ. ಓ, ನಿಂಗೋಸ್ಕರನೇ ಅಂತವಾ ತಗೊಬಂದಿದ್ದೀನಿ. ತಕ ಮುಡ್ಕ. ಸರಿ, ನಿಂಗೋಸ್ಕರನೇ ತಂದೀನಿ, ನಾನೇ ಮುಡ್ಸೇನು. ತಿರಿಕ. ಅಯ್ಯೋ ರುದ್ರ ಅವರೇ, ನೋಡಿ ನಾನು ಆಲ್ರೆಡಿ ಹೂವ ಮುಡ್ದಿದ್ದೀನಿ. ಅಲ್ಲ ಗ್ರೀಸು, ನಾನು ನಿನಗೆ ಅಂತವಾ ನಂಗೆ ಕೈಯಾರೆ ಹೂ ಮುಡ್ಸಮ್ಮ ಅಂತ ಇದನ್ನು ತಗೊಬಂದೆ. ನೀನು ನೋಡಿದ್ರೆ ಆಗಲೇ ಬೇರೆ ಹೂವು ಮುಡ್ಕೊಂಡು ನಿಂತಿದ್ಯಲ್ಲ, ಈ ಹೂವನೇ ನಿಂಗೆ ಸಂದ ಕಾಣೋದು. ತಿರ್ಕೋ, ನಾನೇ ನನ್ನ ಕೈಯಾರೆ ಮುಡ್ಸೇನು. ತಿರ್ಗ. ರುದ್ರ ಅವರೇ, ಯಾರಾದರೂ ಮುಡ್ದಿರೋ ಹೂನ ತೆಗಿತಾರಾ? ಶಿವ, ಅದು ಒಳ್ಳೆ ಶಕುನ ಅಲ್ಲ. ಅದು ಅಲ್ಲದೆ ನನ್ನ ಗಂಡ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಇಷ್ಟ. ಆಮೇಲೆ ನನಗೆ ಈ ಹೂವಿಗಿಂತ ಮಲ್ಲಿಗೆ ಹೂವನೇ ತುಂಬ ಇಷ್ಟ. ಮತ್ತೆ ಈ ಹೂವನ್ನ ಈಗ ಏನು ಮಾಡೋದು? ಕಿರಿಸ್ಮಿ, ಏನಕ್ಕ? ಅದು ಅತ್ತೆವ ಕರೀತವ್ರೆ, ಒಸಿ ಬಿರ್ನೆ ಬರ್ಬೇಕಂತೆ. ಆಯ್ತು ಅಕ್ಕ. ಅಕ್ಕ ಒಂದು ನಿಮಿಷ. ನಡೀರಿ ಹೋಗೋಣ. ಅಕ್ಕ, ಗೌರಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ಲ. ಅಲಂಕಾರ ಎಲ್ಲ ಚೆನ್ನಾಗಿದೆ ಅಲ್ವಾ? ಗೌರವ ನಮ್ ಗೌರವ ಅಂತಾನೆ ಚಂದ ಕಾಣಿಸ್ತಾವಳೆ. ಏನ್ ಗೊತ್ತಾ ಅಕ್ಕ, ಚಿಕ್ಕೋಳಿದ್ದಾಗಿಂದನು ನನಗೆ ಗೌರಿ ಗಣೇಶ ಹಬ್ಬ ಅಂದ್ರೆ ತುಂಬಾ ಫೇವ್ರೇಟ್. ಅದ್ರಲ್ಲೂ ಗೌರಿ ಹಬ್ಬ ಅಂದ್ರೆ ಸಾಕು, ಇವತ್ತು ನನ್ನ ಹಬ್ಬ ಅಂತ ನಾನು ಕುಣಿದಾಡ್ಬಿಡ್ತಿದ್ದೆ. ನಾನು ಗ್ರೀಷ್ಮ ಇಬ್ರು ಕೈ ತುಂಬಾ ಬಳೆ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ಮನೆ ತುಂಬಾ ಎಲ್ಲ ಓಡಾಡ್ತಿದ್ವಿ. ಬೆಳಗ್ಗೆಯಿಂದ ತಯಾರಿ ಮಾಡ್ತೀನಿ ಅಂತ ದಿಟ್ವಾ ಗೌರಿನೇ ದಾರಾಗಿಳೋದು ಬಂದಂಗೆ ನಮ್ಮನೆ ಬಂದ್ಬಿಟ್ಟವಳಲ್ಲ ಅಂತ ಎಲ್ಲ ತಯಾರಾದಂಗೈತೆ. ಇನ್ ಪೂಜೆ ಶುರು ಮಾಡದೆ ಅಲ್ವೇ? ಕರೀಲ ಅವ್ರನ್ನ, ಕರ್ಕೊಂಬತ್ತೀನಿ ರೀ. ಶಂಕರ, ರುದ್ರ ಎಲ್ಲಿದ್ದೀರಿ? ಸೊಸೆ ಮುದ್ದು, ಇರೋದ್ರೊಳಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀಯ. ಯಾವುದೇ ಅಲಂಕಾರದ ಆಡಂಬರ ಇಲ್ಲದೆ ದೇವಿ ಎಷ್ಟು ಪ್ರಸನ್ನವಾಗಿ ಕಾಣಿಸ್ತಾ ಇದ್ದಾಳೆ ನೋಡು. ಅಲ್ವಾ? ಮತ್ತೆ ನನಗೂ ಹಾಗೆ ದೇವ್ರನ್ನೇ ನೋಡ್ತಾ ಈ ಗೌರಿ ಮುಂದೆನೇ ಕೂತ್ಬೇಡ ಅನ್ನಿಸ್ತಾ ಇದೆ. ಮೊದಲು ಪೂಜೆ ಮುಗಿಸಿ ಆಮೇಲೆ ಬೇಕಾದ್ರೆ ಇಲ್ಲೇ ಕೂತ್ಕೊಂಡು ದೇವ್ರನ್ನೇ ನೋಡ್ತಿರಂತೆ, ಸರಿನಾ? ಹೌದು, ಶೀನಾ ಇಲ್ಲಿ ಕರೀಮಾ ರೀ ರೀ ಓ ಬಂದ್ಯಾ? ಏನು ಮೀನವ್ರೆ? ಎಲ್ಲ ರೆಡಿ ಆಯ್ತು, ಪೂಜೆ ಮಾಡೋಣ. ಹಾಂ ಮಾಡಿ.
ಐಸುನೇ ಬಂದು ಅನ್ಸ್ತದೆ. ನಾನು ಕರ್ಕೊಂಬತ್ತೀನಿ. ಮಗಳು ಬಂದ್ಬಿಟ್ರೆ ಪಾರ್ವತಿ ಕಣ್ಣಾಗೆ ಬೆಳಕೆ ಬಂದ್ಬಿಡ್ತದೆ. ಕರ್ಕೋಬಾ. ಐಸು ಅಯ್ಯೋ ಬಂಗಾರ. ಅಲ್ಲ ಕಣವ, ಬರೋದಕ್ಕೆ ಯಾಕೆ ತಡ ಮಾಡ್ಬಿಟ್ಟೆ? ನೀನ್ ಬತ್ತಿ ಅಂತ ವಾತಾರಿಂದ ನಾನು ಹೆಂಗ್ ಕಾಯ್ತಿದ್ದೆ ಗೊತ್ತೇ? ಅದು ನಮ್ಮನೇಲಿ ಪೂಜೆ ಗೀಜೆ ಇರ್ತದಲ್ಲ, ಮುಗಿಸ್ಕೊಂಡ್ ಬರೋದ್ ಬಸಿ ತಡ ಆಯ್ತು ಕಣವ. ಸರಿ ಸರಿ ಬಾಬಾ. ಅಯ್ಯೋ ನಾನ್ ನೋಡು ನೀವ್ ಬಂದಿರೋ ಖುಷಿಲಿ ಇಲ್ಲ ನಿಸ್ಕೊಂಡ್ ಮಾತಾಡ್ತೇವನಿ. ಒಳಿ ಅಂದ್ರೆ ಸಂದಕ್ಕಿದ್ದೀರಿ ನಡಿಬೇಕಾದ್ರೆ ಕಾಲು ಹಾಕಿಲ್ಲ ತಾನೆ? ಅವ ಅದು ಬಾಗಿನ ತಂದಿವ್ನಿ. ನಿಂಗ ತಕೊಂಬತಾನೆ. ನಿಂಗ ತಕೊಂಬರ ಅದ್ನೆಲ್ಲ ಬನ್ನಿ. ಅಪ್ಪಯ್ಯ, ಎಲ್ಲ ಬೆಳ್ಳುಳ್ಳಿ ವೀಲ್ ಚೇರ್ ಹೋಗ್ಬಿಟ್ಟಿದ್ಯಾ, ಯಾವ್ದೋ ಕೋಲ್ ಹಿಡ್ಕೊಂಡ್ಬಿಟ್ಟಿದ್ಯಾ? ಹೋಯ್ತಾ ಹೇಳು, ನಮ್ಮನೆಯಾಗೂ ಇಂಥದ್ದೇ ಒಂದದೆ, ಈ ಕೈನಾಗ ಹಿಡ್ಕೊಂಡು ಹೋಗುವಂತೆ. ಅದೇ ಇವಾಗ ಹಬ್ಬದಿನ ಏನ್ಲ ಇದು ಅಪ್ಸಕ್ನಾ? ಅಣ್ಣ ಹೇಗಿದ್ಯಾ? ಎಲ್ಲ ಆರಾಮ? ನಿನ್ನನ್ನು ಐಶು ಅದ್ಗೇನೋ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ. ತುಂಬ ಬೇಕು ಅನಿಸ್ತಾ ಇದೆ ಮೀನಾವ್ರೆ. ಗೌರಿ ಹಬ್ಬದ ದಿನ ನಮ್ಮ ಮನೆ ಗೌರಮ್ಮ ಮನೇಲಿಲ್ಲ. ಅಲ್ಲ ಮೀನಾವ್ರೆ, ಐಶ್ವರ್ಯನ ಯಾಕೆ ಅವ್ರ ಮನೆಗೆ ಕಳ್ಸಿದ್ರಿ? ಅಟ್ಲೀಸ್ಟ್ ಅವಳಿದ್ದಿದ್ರೆ ಮನೆ ಗಲಗಲ ಅಂತಿರೋದು. ಅವಳನ್ನ ಕಳ್ಸಿದ್ಮೇಲೆ ನೀವು ಗೌರಿನಾದ್ರೂ ಮನೆಗೆ ಕರ್ಸ್ಕೊಳ್ಳೋದಲ್ವಾ? ಏನೋ ಶಿನಿ ಹೀಗಂತೀಯ? ನಮ್ಗೇನು ಅವ್ರನ್ನ ಕರಿಬಾರ್ದು ಅಂತಿತ್ತೇನೋ? ಒಬ್ಳನ್ನ ಬಿಟ್ಟು ಒಬ್ಳನ್ನ ಹೇಗೆ ಕರೆಯೋದು ಅಂತ ಸುಮ್ಮನಾದ್ವಿ. ಗೌರಿನ ಕರೆದ್ಮೇಲೆ ಗ್ರೀಷ್ಮನ್ ಕರೀದೇ ಇರೋಕ್ಕಾಗತ್ತೇನೋ? ಗ್ರೀಷ್ಮ ಏನೋ ಬಂದ್ಬಿಡ್ತಾಳೆ. ಆದರೆ ಅವಳು ಮಾಡಿರೋ ಘನಂದಾರಿ ಕೆಲಸಕ್ಕೆ ನಾವು ಹಬ್ಬ ಹೆಂಗೋ ಮಾಡೋದು? ಅತ್ತೆ ಬಿಡಿ ಅಮ್ಮ, ಪೂಜೆ ಮಾಡೋಣ. ಇನ್ನೇನು ಪೂಜೆ ಶುರು ಮಾಡ್ಬಿಡುವ. ಜೋಡಿ ಮ್ಯಾಕ್ ನಿಂತ್ಕೊಳ್ಳಿ ಎಲ್ರುವೆ. ಗ್ರೀಸ್ಮು ಬಾರವ, ನಿನ್ ಗಂಡನ ಪಕ್ಕ ನಿಂತ್ಕ. ಲೇ ಸುನಂದ, ನೀನೆಲ್ಲಿ ಬರ್ತಾ ಇದ್ಯಾ? ಗ್ರೀಸ್ಮು ಅವ್ರ ಗಂಡನ ಪಕ್ಕ ನಿಂತಿಲ್ವಾ? ಬಾಯಿ ಮುಚ್ಕೊಂಡ್ ನಿತ್ಕ ಅಲ್ಲೇ ನೀನು. ಅತ್ತೆ ನೀವೇನು ಅನ್ಕೊಳಲ್ಲ ಅಂದ್ರೆ ಸುನಂದಕ್ಕನು ಇವ್ರ ಜೊತೆ ಪೂಜೆಗೆ ನಿಲ್ಲ. ಪಾಪ ಅವ್ರ ಮನ್ಸಿಗೂ ಬೇಜಾರು ಮಾಡೋದು ಬೇಡ. ಅವತ್ ಬಾಬಾ ಹೇಳಲಿಲ್ವಾ ಹೆಣ್ಮಕ್ಳು ಮನ್ಸಿಗೆ ನೋವು ಮಾಡಬಾರ್ದು ಅಂತ? ಹಬ್ಬದ ದಿನ ಅವ್ರು ನೊಂದ್ಕೊಂಡ್ರೆ ಒಳ್ಳೇದಾಗಲ್ಲ ಅನ್ಸುತ್ತೆ. ನೀ ನನ್ ಪ್ರೀತಿ ಸೊಸೆ ಅಲ್ಲೇನವ. ನೀನ್ ಹೇಳ್ದಂಗೆ ಆಗ್ಲಿ ಬಿಡು. ಕರಿ ಅಕ್ಕ ಬನ್ನಿ, ಅಕ್ಕ ಬನ್ನಿ.